ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಿ ಮಾಸ್ಟರ್ ಮಧುಶ್ರೀ. ಈ ದಿನ ನಿಮಗೆ ಗೊತ್ತಿರುವಂಥ ವಿಚಾರ ಅಥವಾ ಗೊತ್ತಿಲ್ಲದಲೇ ಇರುವಂಥ ವಿಚಾರದ ಬಗ್ಗೆ ನಾನು ಕೆಲವೊಂದು ಮಾಹಿತಿಯನ್ನು ಕೊಡಬೇಕು ಅಂತ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಯಾವ ವಿಚಾರ ಅಂತ ಅಂದರೆ ಅವರ ಅನ್ಬೋದು, ಅಥವಾ ತೇಜಸ್ಸು, ದಿವ್ಯಶಕ್ತಿ ಅಥವಾ ಪ್ರಭಾವಳಿ. ಏನು ಹಾಗಂದರೆ ಅವರ ಅಂದ್ರೇನು? ಎಲ್ಲರೂ ಹೇಳ್ತಾರೆ ಅವರ ಕ್ಲೆನ್ಸ್ ಮಾಡ್ಕೊಳ್ಳಿ, ಅವರನ್ನು ಸ್ಟ್ರಾಂಗಾಗಿ ಇಟ್ಕೊಳ್ಳಿ ಅಂತ ಎಲ್ಲ ಹೇಳ್ತಾರಲ್ಲ. ಅವರ ಅಂದ್ರೇನು? ಅದೆಲ್ಲಿರುತ್ತೆ? ನಮಗೆ ಹೇಗೆ ಕಾಣುತ್ತೆ? ಇದರ ಬಗ್ಗೆ ಕೆಲವರಿಗೆ ತುಂಬ ಅನುಮಾನಗಳಿದೆ ಮತ್ತು ಗೊತ್ತಿಲ್ಲದಲ್ಲೇ ಇರುವಂಥ ವಿಚಾರ ಕೂಡ ಇರುತ್ತೆ. ಸೊ ಈ ವಿಚಾರದಲ್ಲಿ ಬಂದಾಗ ಅವರ ಅನ್ನುವಂಥದ್ದು ಪ್ರಭಾವಳಿ ಈ ಒಂದು ಭೂಮಿಯ ಸುತ್ತ ಅಥವಾ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ವಸ್ತು ಹಾಗೂ ಜೀವಿಗಳ ಸುತ್ತ ಒಂದು ನಿರ್ದಿಷ್ಟವಾದ ಶಕ್ತಿ ಇರುತ್ತೆ. ಆ ಶಕ್ತಿಯೇ ಪ್ರಭಾವಳಿ. ನೀವು ನೋಡ್ತಾ ಇರ್ಬೋದು, ಈ ದೇವರ ಚಿತ್ರದ ಸುತ್ತಲೂ ಹೇಗೆ ಬಿಳಿಯ ಬೆಳಕಿದೆ, ಹಾಗೆ ಭೂಮಿಯಲ್ಲಿನ ಪ್ರತಿಯೊಂದು ವಸ್ತು ಹಾಗೂ ಜೀವಿಗಳ ಸುತ್ತ ಈ ರೀತಿಯ ಪ್ರಭಾವಳಿ ಇರುತ್ತದೆ. ಹಾಗಾದರೆ ಈ ಪ್ರಭಾವಳಿಗೂ ನಮಗೂ ಏನು ಸಂಬಂಧ ಅಂತ ಕೇಳಿದ್ರೆ, ಪ್ರಭಾವಳಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಬಲವಾಗಿರುತ್ತೆ, ಅಷ್ಟು ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯ ಜೀವನ, ಒಳ್ಳೆಯ ಆರೋಗ್ಯ ಸಿಗುತ್ತೆ. ಪ್ರಭಾವಳಿ ಡ್ಯಾಮೇಜ್ ಆಯಿತು ಅಂತ ಅಂದರೆ ಪ್ರಭಾವಳಿಗೆ ತೊಂದರೆ ಆಗೋದು ಯಾವ ಕಾರಣಕ್ಕೆ? ಕಾರಣ ನಮ್ಮ 7 ಚಕ್ರಗಳು. ನಮ್ಮ ಈ 7 ಚಕ್ರಗಳು ಯಾವಾಗ ಸಮಸ್ಯೆ ಉಂಟಾಗುತ್ತೆ, 7 ಚಕ್ರದಲ್ಲಿ ಯಾವಾಗ ಚಕ್ರ ಇಂಬ್ಯಾಲೆನ್ಸ್ ಆಗುತ್ತೆ, ನಮ್ಮ ಕರ್ಮಗಳು ಆ್ಯಕ್ಟಿವ್ ಆಗುತ್ತೆ, ಆ ಸಮಯದಲ್ಲಿ ಈ ನಮ್ಮ ಪ್ರಭಾವಳಿಯು ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಅಂದರೆ ಅದರ ಶಕ್ತಿ ಕುಂದುತ್ತಾ ಹೋಗುತ್ತೆ, ಬಣ್ಣ ಬದಲಾಯಿಸುತ್ತಾ ಹೋಗುತ್ತೆ. ಈ ಬಿಳಿಯ ಬಣ್ಣ ಏನಿರುತ್ತೆ ಅದು ಕೆಲವಾರು ಬಣ್ಣಗಳಿಗೆ ತಿರುಗುತ್ತದೆ. ಸೊ ಹಾಗಾಗಿ ಈ ಒಂದು ಪ್ರಭಾವಳಿಯು ಎಷ್ಟು ಬಲವಾಗಿ ನಮ್ಮ ಸುತ್ತಲೂ ಇರುತ್ತದೋ ಅಷ್ಟು ನಮ್ಮ ಜೀವನಕ್ಕೆ, ಆರೋಗ್ಯಕ್ಕೆ ತುಂಬ ಉತ್ತಮ. ಹಾಗಾದರೆ ಈ ಪ್ರಭಾವಳಿಯನ್ನು ನಾವು ಹೇಗೆ ಸ್ಟ್ರಾಂಗ್ ಮಾಡ್ಕೊಳ್ಳೋದು? ಈ ಪ್ರಭಾವಳಿಯಲ್ಲಿನ ನೆಗೆಟಿವನ್ನು ಹೇಗೆ ನಾವು ರಿಮೂವ್ ಮಾಡೋದು ಅಂತ ಅಂದಾಗ, ಇಲ್ಲೇ ಪ್ರಕೃತಿಯಲ್ಲೇ ಇರುವಂತಹ ಶಕ್ತಿ, ಈ ಒಂದು ದಿವ್ಯ ಶಕ್ತಿ, ಅದ್ಭುತವಾದ ಚೈತನ್ಯ, ಈ ಪ್ರಭಾವಳಿ ಪ್ರತಿಯೊಬ್ಬ ಮಾನವನ ಸುತ್ತ ಅಥವಾ ಜೀವಿಯ ಸುತ್ತ ಅಥವಾ ವಸ್ತುವಿನ ಸುತ್ತ ಇರುವಂತಹ ಈ ಶಕ್ತಿ ನಮ್ಮನ್ನು ಕಾಪಾಡುವಂತಹ ದಿವ್ಯ ಶಕ್ತಿ. ಈ ದಿವ್ಯ ಶಕ್ತಿ ನಮ್ಮನ್ನು ಕಾಪಾಡಬೇಕು, ಅದು ಗಟ್ಟಿಯಾಗಿ ಬಲವಾಗಿ ನಮ್ಮ ಸುತ್ತಲೂ ಇರಬೇಕು ಅನ್ನೋದಾದರೆ ನಾವು ನಮ್ಮ 7 ಚಕ್ರಗಳನ್ನು ಆ್ಯಕ್ಟಿವ್ ಮಾಡ್ಕೋಬೇಕು. ಹಾಗಿದ್ರೆ ಏನು ಮಾಡೋದು? ಪ್ರಕೃತಿಯಲ್ಲಿನ ಶಕ್ತಿಯನ್ನು ಸ್ವೀಕರಿಸಿ ಧ್ಯಾನವನ್ನು ಮಾಡಿ, ಧ್ಯಾನದಿಂದ ನಮ್ಮ ಈ ಪ್ರಭಾವಳಿಯು ಶಕ್ತಿಯುತವಾಗುತ್ತದೆ. ಅಲ್ಲಿ ಸುತ್ತ ಇರುವಂತಹ ನೆಗೆಟಿವ್ ರಿಮೂವ್ ಆಗುತ್ತದೆ. ಹಾಗೂ ಈ ಒಂದು ನಮ್ಮ ಔರವನ್ನು ಅಥವಾ ಪ್ರಭಾವಳಿಯನ್ನು ಸ್ಟ್ರಾಂಗ್ ಮಾಡ್ಕೋಬೇಕು ಅನ್ನೋದಕ್ಕೆ ಇನ್ನೂ ಒಂದು ವಿಧಾನ ಅಂದರೆ ಯೋಗಾಸನ. ನೀವು ಎಷ್ಟು ಯೋಗವನ್ನು ಮಾಡ್ತೀರಾ ಅಷ್ಟು ನಿಮ್ಮ ಪ್ರಭಾವಳಿಯು ಉತ್ತಮವಾದ ಒಂದು ಶಕ್ತಿಯನ್ನು ತಂದುಕೊಡುತ್ತೆ. ಇನ್ನು ಒಂದು ವಿಚಾರ ಅಂದರೆ, ಈ ಪ್ರಭಾವಳಿಗೆ ಯಾವಾಗ ಸಮಸ್ಯೆ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ, ಆ ಸಂದರ್ಭದಲ್ಲಿ ನಮ್ಮ ಆರೋಗ್ಯ ಕೆಡುತ್ತಾ ಹೋಗುತ್ತದೆ. ಹಾಗೂ ಪ್ರಭಾವಳಿಯ ಸುತ್ತಲಿನ ಬಣ್ಣವೂ ಕೂಡ ಬದಲಾಗುತ್ತಾ ಹೋಗುತ್ತದೆ. ಹಾಗಾದರೆ ನಮ್ಮ ಸುತ್ತ ಯಾವ ಬೆಳಕು ಇದೆ ಪ್ರಭಾವಳಿಯ ಸುತ್ತ? ನಾವು ಹೇಗೆ ಇದನ್ನು ಕಂಡುಹಿಡಿಯೋದು? ನಮ್ಮ ಪ್ರಭಾವಳಿಯನ್ನು ನಾವು ಹೇಗೆ ನೋಡ್ಕೊಳ್ಳೋದು ಅಂದರೆ, ಅದಕ್ಕೂ ಕೂಡ ಮಾರ್ಗಗಳಿದ್ದಾವೆ. ನಿಮ್ಮ ಪ್ರಭಾವಳಿಯನ್ನು ನೀವು ನೋಡಬಹುದು, ಸೂಕ್ಷ್ಮವಾಗಿ ನೋಡಬಹುದು.
ನಿಮ್ಮ ಪ್ರಭಾವಳಿಯನ್ನು ನೀವು ನೋಡ್ಕೊಳ್ಳೋದಾದರೆ ಒಂದು ತುಂಬ ಸಿಂಪಲ್ಲಾಗಿ ಒಂದೇ ಒಂದು ಟ್ರಿಕ್ಸ್ನ ನಾನು ಹೇಳ್ಕೊಡ್ತೀನಿ. ಅದು ಈ ವಿಡಿಯೋನ ನೀವು ಕಂಪ್ಲೀಟ್ ನೋಡಬೇಕು. ಈಗ ನಾನು ಹೇಳಿದಾಗೆ ನಮ್ಮ ದೇಹದ ಸುತ್ತ ಇರುವಂತಹ ಪ್ರಭಾವಳಿ, ಆ ಪ್ರಭಾವಳಿ ಉತ್ತಮವಾದ ಒಂದು ಶಕ್ತಿಯುತವಾಗಿರಬೇಕು ಅಂದರೆ ಮೊದಲನೇದಾಗಿ ನಮ್ಮ ಈ 7 ಚಕ್ರಗಳು ಬಲವಾಗಿರಬೇಕು, ಆ್ಯಕ್ಟಿವ್ ಆಗಿರಬೇಕು. ಈ 7 ಚಕ್ರಗಳು ಸಮನಾಗಿರಬೇಕು. ಅದಕ್ಕೆ ಯೋಗ ಒಂದು ಮಾರ್ಗವಾದರೆ ಧ್ಯಾನ ಇನ್ನೊಂದು ಮಾರ್ಗ, ರೇಖೆಯೂ ಕೂಡ ಉತ್ತಮವಾದ ಮಾರ್ಗ. ಈ 7 ಚಕ್ರಗಳನ್ನು ಕೂಡ ಆ್ಯಕ್ಟಿವ್ ಮಾಡುವುದರಲ್ಲಿ ಯೋಗ, ಧ್ಯಾನ, ರೇಖಿ ಇದೆಲ್ಲವೂ ಕೂಡ ಉತ್ತಮವಾದ ಮಾರ್ಗವಾಗಿದೆ. ಯಾಕಂದರೆ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟದ್ದೇ ಆದರೂ ಈ 7 ಚಕ್ರ ಅನುಭವಿಸೋದು ನಮ್ಮ ದೇಹ. ದೈಹಿಕವಾಗಿ ಸಮಸ್ಯೆ ಉಂಟಾಗುತ್ತದೆ. ಏಕೆಂದರೆ ಆತ್ಮಕ್ಕೆ ಶಕ್ತಿ ಬರೋದೇ ದೇಹಕ್ಕೆ ಸೇರಿಕೊಂಡಾದ ಮೇಲಲ್ವಾ. ಅಲ್ಲಿವರೆಗೂ ಆತ್ಮಕ್ಕೆ ಬೆಲೆನೇ ಇರೋದಿಲ್ಲ. ಹಾಗಿದ್ರೆ ಆತ್ಮ ಬೇರೆ ದೇಹ ಬೇರೆ ಆಗೋದಿಲ್ಲ. ಸೊ ಆತ್ಮಕ್ಕೆ ಬಂದಂತಹ ಕರ್ಮಗಳೆಲ್ಲವೂ ಕೂಡ, ಆತ್ಮ ಎಲ್ಲ ಜನ್ಮದಲ್ಲಿ ತಂದಂತಹ ಕರ್ಮಗಳು ನಾವು ದೈಹಿಕವಾಗಿಯೇ ಅನುಭವಿಸೋದು. ಹಾಗಾಗಿ ಈ 7 ಚಕ್ರಗಳು ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಅವು ಬಹಳಷ್ಟು ಪ್ರಮುಖವಾಗಿರುತ್ತೆ ನಮ್ಮ ಜೀವನದಲ್ಲಿ. ಈ ಒಂದು 7 ಚಕ್ರಗಳು ಆ್ಯಕ್ಟಿವ್ ಆದಾಗ ಈ 7 ಚಕ್ರಗಳಲ್ಲಿನ ಬ್ಲಾಕೇಜಸ್ ರಿಮೂವ್ ಆಗಿ ಆ 7 ಚಕ್ರಗಳು ಆ್ಯಕ್ಟಿವ್ ಆದಾಗ ಮಾತ್ರ ನಿಮ್ಮ ಸುತ್ತಲಿನ ಪ್ರಭಾವಳಿ ಸ್ಟ್ರಾಂಗ್ ಆಗುತ್ತೆ. ಹಾಗಾಗಿ ನಿಮ್ಮ 7 ಚಕ್ರಗಳನ್ನು ನೀವು ಸಮನಾಗಿ ಹಾಗೂ ಗಾತ್ರವೂ ಕೂಡ ಒಂದೇ ಗಾತ್ರದಲ್ಲಿರಬೇಕಾಗುತ್ತೆ. ಚಕ್ರಗಳು ಚಿಕ್ಕದಾಗುತ್ತೆ, ದೊಡ್ಡದಾಗುತ್ತೆ, ಎಡಕ್ಕೆ ಹೋಗುತ್ತೆ, ಬಲಕ್ಕೆ ಹೋಗುತ್ತೆ. ಚಕ್ರಗಳು ಸರಿ ಸಮಾನವಾಗಿದ್ದಾಗ ಮಾತ್ರ ನಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಸಮಸ್ಯೆಗಳು ನಾವು ನಿವಾರಣೆ ಮಾಡ್ಕೋಬಹುದು. ಇಲ್ಲ ಅಂತ ಅಂದರೆ ಜೀವನ ಪೂರ್ತಿ ನಾವು ಸಫರ್ ಪಡಬೇಕಾಗುತ್ತೆ. ಯಾವುದೇ ಒಂದು ಚಕ್ರ ಕೂಡ ಇಂಬ್ಯಾಲೆನ್ಸ್ ಆಯಿತು ಅಂದರೆ ಅಲ್ಲಿ ನಮ್ಮ ಜೀವನ ಕೂಡ ಇಂಬ್ಯಾಲೆನ್ಸ್ ಆದಾಗೆ. ಹಾಗಾಗಿ ಚಕ್ರಗಳ ಮೇಲೆ ಸ್ವಲ್ಪ ಹತೋಟಿಯಲ್ಲಿ ನೀವಿರಬೇಕು. ಆ ಧ್ಯಾನದಲ್ಲಾಗಲಿ, ಯೋಗದಲ್ಲಾಗಲಿ, ರೇಖಿ ಧ್ಯಾನದಲ್ಲಾಗಲಿ ನಿಮ್ಮ ಚಕ್ರಗಳನ್ನು ನೀವು ಆ್ಯಕ್ಟಿವ್ ಮಾಡ್ಕೋಬೇಕು. ಒಳ್ಳೆಯ ಕೆಲಸಗಳನ್ನ ಮಾಡಬೇಕು, ದಾನ ಧರ್ಮಗಳನ್ನು ಮಾಡಬೇಕು, ಸತ್ಯವನ್ನು ಹೇಳಬೇಕು. ಅನಿವಾರ್ಯತೆ ಇದ್ದಾಗ ಸುಳ್ಳು ಹೇಳಿರ್ತೀರ, ಹಾಗಂತ ಅದನ್ನೇ ಮಾಡಬಾರ್ದು. ನಾವು ಎಷ್ಟು ಒಳ್ಳೆಯದನ್ನು ಮಾಡ್ತೀವಿ ನಮಗಷ್ಟು ಒಳ್ಳೆಯದಾಗುತ್ತೆ. ಹಾಗಾಗಿ ಈ 7 ಚಕ್ರಗಳು ಯಾವಾಗ ಆ್ಯಕ್ಟಿವ್ ಆಗುತ್ತೆ ಆಗ ನಮ್ಮ ಸುತ್ತ ಇರೋ ಪ್ರಭಾವಳಿ ಸ್ಟ್ರಾಂಗ್ ಆಗುತ್ತೆ. ಪ್ರಭಾವಳಿ ಸ್ಟ್ರಾಂಗ್ ಆಗಿದ್ದಾಗ ಯಾವುದೇ ನೆಗೆಟಿವ್ ಎನರ್ಜಿ ನಮ್ಮ ದೇಹಕ್ಕೆ ಅಷ್ಟು ಸುಲಭವಾಗಿ ಸೇರ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಧ್ಯಾನ, ಯೋಗ, ರೇಖಿಯ ಮೂಲಕ ನಿಮ್ಮ ಚಕ್ರಗಳನ್ನು ಆ್ಯಕ್ಟಿವ್ ಮಾಡ್ಕೊಳ್ಳಿ. ನಿಮ್ಮ ಪ್ರಭಾವಳಿಯನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಈ ಪ್ರಭಾವಳಿಯು ನೀವು ಗಮನಿಸಬೇಕು ಅನ್ನೋ ಆಸೆ ನಿಮಗಿದ್ರೆ ನಾನು ಈಗ ಚಿಕ್ಕದಾದ ಒಂದು ಟ್ರಿಕ್ಸ್ನ ಹೇಳ್ಕೊಡ್ತೀನಿ. ಅದು ನಿಮ್ಮ ಮನೆಯಲ್ಲೇ ನೀವು ನೋಡ್ಕೊಳ್ಳಿ. ಅದಾದ ನಂತರದಲ್ಲಿ ನೀವು ನಿಮ್ಮ ಪೂರ್ತಿ ದೇಹದಲ್ಲಿನ ಪ್ರಭಾವಳಿ ಬಣ್ಣಗಳು ಯಾವ ರೀತಿ ಇದೆ, ನಮಗೆ ಯಾವ ರೀತಿ ಸಮಸ್ಯೆ ಇದೆ ಅನ್ನೋದನ್ನು ಬೇರೆ ರೀತಿಯಲ್ಲಿ ಅದನ್ನು ನೋಡ್ಬೋದು. ಅದನ್ನು ಕೂಡ ನಿಮಗೆ ಹೇಳ್ಕೊಡ್ತೀನಿ. ಈಗ ಮನೆಯಲ್ಲಿ ನೀವು ಏನು ಮಾಡಬೇಕು, ನನ್ನ ಪ್ರಭಾವಳಿಯನ್ನು ನಾನು ಗಮನಿಸಬೇಕಲ್ಲ. ನೀವು ಹೇಳ್ತಾ ಇರೋ ರೀತಿ ನಮ್ಮ ದೇಹದ ಸುತ್ತಲೂ ಆ ಬಿಳಿ ಬೆಳಕು ಇರುತ್ತಾ, ಪ್ರಭಾವಳಿ ಇದೆಯಾ ಅಂತ ನಿಮಗೆ ಆ ಒಂದು ವಿಚಾರ ಹೇಳ್ತೀನಿ. ನೀವು ಮನೆಯಲ್ಲೇ ನೋಡ್ಕೋಬೋದು. ನಿಮ್ಮ ಅಂಗೈ ಮೂಲಕ ಅಥವಾ ಹೆಬ್ಬೆರಳಿನ ಮೂಲಕ ನೀವು ನಿಮ್ಮ ಪ್ರಭಾವಳಿಯನ್ನು ಗಮನಿಸ್ಬೋದು. ಬಿಳಿಯ ಗೋಡೆಗೆ ನೇರವಾಗಿ ನಿಮ್ಮ ಹೆಬ್ಬೆರಳನ್ನು ಹಿಡಿದು ನೋಡಿದಾಗ ಅದರ ಸುತ್ತಲೂ ಇರುವಂತಹ ಬೆಳಕು ನಿಮಗೆ ಕಾಣುತ್ತೆ. ಅಥವಾ ಒಂದು ಗೋಡೆಯ ಮುಂಭಾಗದಲ್ಲಿ ನಿಮ್ಮ ಅಂಗೈಯನ್ನು ಹಿಡಿದು ಕೂಡ ನೀವು ಗಮನಿಸಬಹುದು. ಅಥವಾ 0 ಕ್ಯಾಂಡಲ್ ಲೈಟನ್ನು ಆನ್ ಮಾಡಿ ಆ ಲೈಟ್ಗೆ ನಿಮ್ಮ ಕೈಯನ್ನು ಅಡ್ಡ ಹಿಡಿದು ಕೂಡ ನಿಮ್ಮ ಸುತ್ತಲೂ ಇರುವಂಥ ಪ್ರಭಾವಳಿಯನ್ನು ನೀವು ಗಮನಿಸಬಹುದು. ಇನ್ನು
ನನ್ನ ದೇಹದ ಸುತ್ತಲಿನ ಪ್ರಭಾವಳಿಯನ್ನು ನಾನು ನೋಡಬೇಕು ಅನ್ನೋದಾದರೆ ನೀವು ಯಾವುದೇ ರೇಖಿ ಹೀಲಿಂಗ್ ಸೆಂಟರ್ಗಳಲ್ಲಿ ಅವರ ಸ್ಕ್ಯಾನಿಂಗ್ ಮಿಷಿನ್ಗಳಿರುತ್ತೆ, ಅಲ್ಲಿ ಕೂಡ ನೀವು ಅವರವನ್ನು ಸ್ಕ್ಯಾನ್ ಮಾಡಿಸ್ಬೋದು. ಇಲ್ಲಿ ನಿಮಗೆ ಉಪಯುಕ್ತವಾದ ಒಂದು ಮಾಹಿತಿ ಏನು ಅಂತಂದರೆ, ಬಾಡಿ ಪೂರ್ತಿ ಸ್ಕ್ಯಾನ್ ಮಾಡಿಸೋದ್ರಿಂದ ಯಾವ ಬಣ್ಣದಲ್ಲಿ ನಿಮ್ಮ ಅವರ ಇದೆ, ಯಾವ ಸಮಸ್ಯೆಗಳಿಂದ ನೀವು ಬಳಲ್ತಿದ್ದೀರಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಅವರ ಸ್ಕ್ಯಾನಿಂಗ್ ಮಾಡಿಸೋದ್ರಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗುತ್ತೆ. ಯಾಕೆಂದರೆ ಏನು ಸಮಸ್ಯೆ ಆಗಿದೆ, ಯಾವ ಚಕ್ರದಲ್ಲಿ ಸಮಸ್ಯೆ ಆಗಿದೆ ಅನ್ನೋದು ನಿಮ್ಮ ಪ್ರಭಾವಳಿಯ ಒಂದು ಬಣ್ಣದಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ನೀವು ಕೂಡ ಅವರ ಸ್ಕ್ಯಾನಿಂಗ್ ಮಾಡಿಸ್ಬೋದು. ನೀವು ಈಗಲೇ ನನ್ನ ಅವರವನ್ನು ನೋಡ್ಕೋಬೇಕು ನಾನು ಅಂದಾಗ ನಿಮ್ಮ ಪ್ರಭಾವಳಿಯನ್ನು ನೀವು ನೋಡೋದಾದರೆ ನಿಮ್ಮ ಅಂಗೈ ಮೂಲಕ ನೀವು ಮನೆಯಲ್ಲೇ ನೀವು ನೋಡ್ಕೋಬಹುದು. ಇದು ನಿಮ್ಮ ಪ್ರಭಾವಳಿಯ ಅಥವಾ ಔರಾದ ಒಂದು ವಿಚಾರವಾಗಿದೆ. ಈ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಒಂದು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.